ಪ್ರದೀಪ್ ಈಶ್ವರು ಪ್ರತ್ಯೇಕವಾಗಿ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ. ಪ್ರೈಡ್ ಬ್ರ್ಯಾಂಡ್ ಅಂದರೆ ಒಂದು ಕೂಗು ಕೂಗಿದ್ರೆ ವಿಧಾನಸಭೆ ಕೇಳಿಸ್ತಾ ಇದೆ, ಒಂದು ಕೂಗು ಕೂಗಿದ್ರೆ ಕರ್ನಾಟಕ ಕೇಳಿಸ್ತಾ ಇದೆ, ಒಂದು ಕೂಗು ಕೂಡಿದ್ರೆ ಇಡೀ ಡೆಲ್ಲಿವರೆಗೂ ಹೋಗ್ತಾ ಇದೆ. ಅಂದರೆ ಅದನ್ನು ನಾವು ಪಡ್ಕೊಂಡಿರೋಂಥ ಒಂದು ಸೌಭಾಗ್ಯ ನಮ್ಮ ಹೋದ ವರ್ಷ ನಮ್ಮ ನಾಯನಹಳ್ಳಿ ನಾರಾಯಣಶಮ್ಮಣ್ಣ ನಾವು ಇದೇ ಭಾಗದಲ್ಲಿ ಕೈವಾರ ತಾತಯ್ಯನ ಸನ್ನಿಧಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ವು. ಈ ವರ್ಷ ಪ್ರತ್ಯೇಕವಾಗಿ ನನಗೆ ಗುರುಗಳಾದಂಥ ವಿ ವೆಂಕಟೇಶ್ ಮಾಸ್ಟರ್ ಸಿಕ್ಕಿದ್ದಾರೆ. ತಂದೆ ಸಮಾನರಾದಂಥ ನಮ್ಮ ನಾರಾಯಣಸ್ವಾಮಿ ಅಣ್ಣವರು ಗುರುಗಳಾದಂಥ ವೆಂಕಟೇಶ್ ಅಣ್ಣವರು ಸಿಕ್ಕಿದ್ದು. ಅವ್ರ ಜೊತೆಯಲ್ಲಿ ನಾನು ಇವತ್ತು ಹುಟ್ಟಿದಬ್ಬ ಮಾಡ್ಕೊತಾ ಇದ್ದೀನಿ ಅಂದರೆ ಅದು ನನ್ನ ಸೌಭಾಗ್ಯ. ನಾನು ಸಮಾಜ ಸೇವೆ ಸುಮಾರು ಅಂದರೆ 20 ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಜನಗಳ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಒಂದು ಬಡತನದಲ್ಲಿ ಹುಟ್ಟಿರೋದು. ಬಡತನದಲ್ಲಿ ಹುಟ್ಟಿದ್ಮೇಲೆ ಒಬ್ಬ ಮಾನವ ಅಂದರೆ ಮಣ್ಣು ಒಂದು ಬೊಂಬೆ ಆಗುತ್ತೆ. ಆ ಬೊಂಬೆಗೆ ಭಗವಂತನು ಆಕಾರ ಕೊಡ್ತಾನೆ, ಕೈ ಕಾಲು ತಲೆ ಮೆದುಳು ಎಲ್ಲ. ಈ ಆಕಾರ ಬಣ್ಣ ಎಲ್ಲ ಓದಾದ ಮೇಲೆ ತಾನೇ ನಶಿಸಿ ಹೋಗುತ್ತೆ. ಆ ನಶಿಸಿ ಹೋಗಿ ಮಣ್ಣಾಗುವಂಥ ನಮ್ಮ ಮಾನವನ ಜೀವಕ್ಕೆ ಯಾವುದೂ ಶಾಶ್ವತ ಅಲ್ಲ ಅಂಥೇಳಿ ನಾನು ಪ್ರತ್ಯೇಕವಾಗಿ ನನ್ನ ದುಡಿಯೋದ್ರಲ್ಲಿ 25% ವರ್ಷದಲ್ಲಿ ಸಮಾಜ ಸೇವೆ ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ವರ್ಷ ನಾನು ಒಂದು ಭಾಗದಲ್ಲಿ ಆನಂದ ಸೇವಾ ಕುಟೀರ ಆಶ್ರಮದಲ್ಲಿ ಒಂದು ಹೆಣ್ಣುಮಗಳು ತೀರ್ಕೊಂಡಿರ್ತಾಳೆ. ಆ ಹೆಣ್ಣುಮಗಳಿಗೆ 1 ವರ್ಷದ ಮಗು ಒಂದಿರುತ್ತೆ, 2 ವರ್ಷದ ಮಗು ಒಂದಿರುತ್ತೆ. ಆತನು ರಾಯಚೂರು ಭಾಗದವನು. ಈ ಫೋನು ಚಾರ್ಜಿಂಗ್ ಹಾಕಿ ಮಲಗಿದ್ದಾಗ ಕಾಲುಗಳು 2 ಸುಟ್ಟೋಗಿರ್ತವೆ. ಈಗ ಆತನಿಗೂ ವಿಶೇಷವಾಗಿ ಆಪ್ರೇಷನ್ನು ಇದೇ ದಿನ 20ನೇ ತಾರೀಕು ನಾನು ಬಿಡುಗಡೆ ಮಾಡ್ತಾಯಿದ್ದೀನಿ. ಹಾಗೂ ಹಿರಿಯರಾದಂಥ ಒಬ್ಬರು ವಯಸ್ಸಾಗಿದೆ 85 ವರ್ಷ, ಅವ್ರ ಕಣ್ಣು ಕಾಣಿಸಲ್ಲ. ಅವ್ರಿಗೆ ಕಣ್ಣು ಶಸ್ತ್ರಚಿಕಿತ್ಸೆ ಮಾಡಿಸಿ ಅವ್ರಿಗೂ ಕನ್ನಡಿ ಕೊಡಿಸ್ತಾ ಇದ್ದೀನಿ. ಮತ್ತು ನಮ್ಮ ರಂಗಸ್ಥಳ ವೃದ್ಧಾಶ್ರಮದಲ್ಲಿ ಬಂದು ಆ ಹಿರಿಯರ ಆಶೀರ್ವಾದ ಪಡಿತಾ ಇದ್ದೀನಿ. ಮತ್ತು ನಮ್ಮ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಆಶೀರ್ವಾದ ಪಡೀತಾ ಇದ್ದೀನಿ. ಕೈವಾರ ತಾತಯ್ಯನ ಸನ್ನಿಧಿಯಲ್ಲಿ ಆಶೀರ್ವಾದ ಪಡೀತಾ ಇದ್ದೀನಿ. ಮತ್ತು ಕಂದವಾರದಲ್ಲಿ ಎಳೆ ಮಕ್ಕಳಿದ್ದಾರೆ, ಅವರು ಹೋಗಿ ನನ್ನ ಕೈಯಲ್ಲಾದಷ್ಟು ದಾನ ಧರ್ಮ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ನನ್ನ ತಂದೆ ತಾಯಿ ನನ್ನ ರೂಪದಲ್ಲಿ ಬಂದು ಸಹಾಯ ಮಾಡೋಕ್ಕೆ ನಾನು ಮುಂದೆ ಆಗಿದ್ದೀನಿ. ಇವತ್ತು ನನ್ನ ಸೌಭಾಗ್ಯ ಅಂದರೆ ಹಿರಿಯರ ಮುಂದೆ ನನ್ನ ಕಿರಿಯರು, ನನ್ನ ಚಿಕ್ಕಬಳ್ಳಾಪುರದ ಸಹೋದರ ಸಹೋದರಿಯರು ಪ್ರತಿಯೊಬ್ಬರ ಆಶೀರ್ವಾದದಿಂದ ಈ ಸೌಭಾಗ್ಯ ನನಗೆ ಸಿಕ್ಕಿದೆ. ನನಗೆ ಎಲ್ಲಿಲ್ಲದ ಆನಂದ ಖುಷಿ ಆಗ್ತಾಯಿದೆ. ಇದೇ ತರಹ ನಮ್ಮ ಈ ಭಾಗದ ಶಾಸಕರು, ನಮ್ಮ ಜನಮೆಚ್ಚಿದ ನಾಯಕ, ಬಡವರ ಬಂಧು, ದೀನ ದಲಿತರ ಬಂಧು ಅಂದರೆ ನಮ್ಮ ಪ್ರದೀಪ್ ಈಶ್ವರು. ಇವತ್ತು 224 ಶಾಸಕರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರು ಪ್ರತ್ಯೇಕವಾಗಿ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ. ಪ್ರೈಡ್ ಬ್ರ್ಯಾಂಡ್ ಅಂದರೆ ಒಂದು ಕೂಗು ಕೂಗಿದ್ರೆ ವಿಧಾನಸಭೆ ಕೇಳಿಸ್ತಾ ಇದೆ, ಒಂದು ಕೂಗು ಕೂಗಿದ್ರೆ ಕರ್ನಾಟಕ ಕೇಳಿಸ್ತಾ ಇದೆ, ಒಂದು ಕೂಗು ಕೂಡಿದ್ರೆ ಇಡೀ ಡೆಲ್ಲಿವರೆಗೂ ಹೋಗ್ತಾ ಇದೆ. ಅಂದರೆ ಅದನ್ನು ನಾವು ಪಡ್ಕೊಂಡಿರೋಂಥ ಒಂದು ಸೌಭಾಗ್ಯ ನಮ್ಮ ಪ್ರದೀಪ್ ಈಶ್ವರ್ ಸರ್. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಪ್ರದೀಪ್ ಈಶ್ವರ್ ಸರ್ಗೆ ಪ್ರತಿಯೊಬ್ಬ ಮುಖಂಡರು, ಕಾರ್ಯಕರ್ತರು, ಎಲ್ಲ ಜನಾಂಗದವರು ಕೈ ಜೋಡಿಸ್ಕೊಂಡು ಹೋಗಿ ಅಂಥ ಶಾಸಕರನ್ನ ನಾವು ಪಡೆದಿರೋದು ಪುಣ್ಯ. ಮತ್ತು ನಾವು ಅಂಥ ಶಾಸಕರನ್ನ ಕಳ್ಕೊಳ್ಳೋದು ಬೇಡ, ಮತ್ತೆ ಪಡ್ಕೋಬೇಕು. ಒಳ್ಳೆ ನಮ್ಮ ಕರ್ನಾಟಕಕ್ಕೆ ಉತ್ತಮ ನಾಯಕನಾಗಿ ಒಳ್ಳೆ ಉದ್ಯೋಗ. ಆದ್ರೂ ನಾನು ಹೇಳ್ತೀನಿ, ಈ ಭಾಗದಲ್ಲಿ CM
ಸಿದ್ದರಾಮಯ್ಯ ಅಂದರೆ ಮೊದಲನೇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ. ಈಗ ನಮಗೆ ಅಹಿಂದದಲ್ಲಿ ಸಿಕ್ಕಬೇಕಂದ್ರೆ ಎರಡನೇ ಸಿದ್ದರಾಮಯ್ಯ ಅಂದರೆ ನಮ್ಮ ಪ್ರದೀಪ್ ಈಶ್ವರ ಮುಖದಲ್ಲಿ ನಾವು ನೋಡ್ತಾ ಇದ್ದೀವಿ. ಖಂಡಿತವಾಗೂ ಅದು ಭೋಗನಂದೀಶ್ವರ, ಕೈವಾರ ತಾತಯ್ಯ, ನಡೆದಾಡುವ ಶಿವಕುಮಾರ ಸ್ವಾಮೀಜಿ, BR ಅಂಬೇಡ್ಕರ್, ಈ ಮಹಾನ್ ಭಾವರು, ಅವ್ರಿಗೆ ಸದಾಕಾಲ ಅವ್ರ ಮೇಲೆ ಆಶೀರ್ವಾದ ಇರುತ್ತೆ. ನಮ್ಮ ಗುರುಗಳಾದಂಥ ME ವೆಂಕಟೇಶ್ವರವರ ಒಂದು ಹುಟ್ಟುಹಬ್ಬದ ದಿನ ಮತ್ತು ನಮ್ಮ ಬನ್ನಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಕುಪೇಂದ್ರ ಅವರ ಒಂದು ಹುಟ್ಟುಹಬ್ಬ ಮತ್ತು ಅದೇ ರೀತಿ ನಮ್ಮ ಒಂದು ಹುಟ್ಟುಹಬ್ಬನ ಈ ದಿನವೇ ಇವತ್ತು ನಮ್ಮ ಬೆಂಬಲಿಗರ ಒಂದು ಅಪೇಕ್ಷೆಯ ಮೇರೆಗೆ ಇವತ್ತು ಕೈವಾರ ತಾತಯ್ಯನವರ ಒಂದು ದೇವಸ್ಥಾನದಲ್ಲಿ ಒಂದು ಮೂವರ ಒಂದು ಹುಟ್ಟುಹಬ್ಬದ ಸಂಭ್ರಮವನ್ನು ಈ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಮತ್ತು ಅವರ ಒಂದು ಸಾಮಾಜಿಕ ಸೇವೆ ಕ್ಷೇತ್ರಕ್ಕೆಲ್ಲ ತಲುಪಬೇಕು ಮತ್ತು ಕ್ಷೇತ್ರದ ಜನತೆ ಇವತ್ತು ಒಂದು ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಅವರ ಒಂದು ಅವಧಿಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಅಂತ ನಾನು ದೇವರಲ್ಲಿ ಹಾರೈಸ್ತಾ ಇದ್ದೀನಿ. ನಾ ಕಂಡಂತೆ ಕುಪೇಂದ್ರ ಅವರು ಬಟಿಕಲ್ ಗ್ರಾಮದವರು, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಮ್ಮ ನೆರೆಹೊರೆಯವರಾಗಿದ್ದು ಶ್ರೀಯುತ ಕುಪೇಂದ್ರ ಅವರು ನಾ ಕಂಡಂತೆ ಸುಮಾರು ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಕ್ಷ ಬಲವರ್ಧನೆ ಅಲ್ಲದೆ ಸಮಾಜದ ಅಹಿಂದ ವರ್ಗಗಳ ಬಡವರ ಸೇವೆಗೆ ಪಣ ತೊಟ್ಟಿದ್ದಾರೆ. ಮೊದಲಿಂದ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ನಾನು ಸಂಪಾದನೆಯಲ್ಲಿ ಒಂದು ಭಾಗ ಧಾರ್ಮಿಕ ಕಾರ್ಯಗಳಿಗೆ, ಮತ್ತೊಂದು ಭಾಗ ಬಡಜನರ ಸೇವೆಗೆ ಅಂತ ಹೇಳ್ತಾ ಇದ್ದಾರೆ. ಪಠ್ಯ ಪುಸ್ತಕಗಳನ್ನು ಕೊಡಿಸೋದೇ ಆಗ್ಬೋದು, ಬುಕ್ಸ್ ಕೊಡಿಸೋದು, ಜಾಮಿಟ್ರಿ ಬಾಕ್ಸೋದು, ಕೊಡಿಸೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಮುಂಚೂಣಿಯಲ್ಲಿದ್ದಾರೆ. ನಾವು ತೀವ್ರ ಬಡತನದಿಂದ ಬಂದಿರತಕ್ಕಂಥ ಕುಪೇಂದ್ರ ಅವರು ತಮ್ಮ ಬಡತನವನ್ನು ಮರೆಯದೆ, ನಮ್ಮ ಕುಗ್ರಾಮವಾಗಿರ್ತಕ್ಕಂಥ ಮಂಡಕಲ್ಲನ್ನು ಮರೆಯದೆ ಒಂದು ಜನರ ಸೇವೆಗೆ ಪಣ ತೊಟ್ಟಿದ್ದಾರೆ. ಇಂದು ಅವರ 47ನೇ ವರ್ಷದ ಹುಟ್ಟಿದಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ದೇವರು ಅವರಿಗೆ ದೀರ್ಘಾಯುಷ್ಯನ್ನು ಕೊಟ್ಟು ಮತ್ತಷ್ಟು ಚೈತನ್ಯ ಕೊಡಲಿ, ಮತ್ತಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಚೈತನ್ಯ ಬಲ ಆ ದೇವರು ಅವರು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಕೋರಿಕೆಯ ಮೇರೆಗೆ ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉದಯಗಿರಿ ನಲ್ಲಪ್ಪನಹಳ್ಳಿ ರಾಮಪಟ್ಟಣ ಗ್ರಾಮ ಇರ್ತಕ್ಕಂಥದ್ದು, ಅಲ್ಲಿಗೆ ಒಂದು ಮಿಕ್ಸಿಯನ್ನು ಕೇಳಿದ್ದೆ ಮಿಕ್ಸಿ ಬೇಕಾಗಿದೆ ಅಂತ. ಈ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಗೆ ಒಂದು ಮಿಕ್ಸಿ ತೆಕ್ಕೊಡ್ತಾ ಇದ್ದಾರೆ. ಆ ಪೋಷಕರ ಪರವಾಗಿ, SDMC ಪರವಾಗಿ, ಉದಯಗಿರಿ ನಲ್ಲಪ್ಪನಹಳ್ಳಿ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು